ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದು, ಇಬ್ಬರು ಸಮಾನವಾಗಿದ್ದು ಹೊಂದ್ಕೊಂಡು ಹೋಗಿ ಮಾಡೋದು ಕರೆಕ್ಟೇ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಗಂಡ ಹೆಂಡತಿಗೆ ಎಣ್ಣೆ ಬಾಟ್ಲು ಕೊಡಿಸೋದು, ಸೈಡ್ ಮಾಡಿಕೊಡೋದು, ಅದು ಮಾತ್ರ ಒಪ್ಕೊತಾರೆ. ಅದೇ ಥರ ತರಕಾರಿ ಹಚ್ಕೊಡೋದು, ಬಟ್ಟೆ ಹೋಗಿದ್ದು ಅದು ರೀಲ್ಸ್ ಮಾಡಾಕಿ ನಾನೇನು ಸಾಚ ಅಲ್ಲ. ನಾನೇನು ಮನೆ ಕೆಲಸ ಏನೋ ಒಂದು 10-20% ಮಾಡ್ತೀನಿ ಅಷ್ಟೇ, 50% ನಾನು ಮಾಡಲ್ಲ. ಬಟ್ ನಾವು ಮಾಡೋಕ್ಕೆ ಪ್ರಯತ್ನ ಬರಬೇಕು. ಅವ್ರಿಗೂ ಸ್ವಲ್ಪ ವೈಫ್ ಅವ್ರಿಗೂ ಫ್ರೀ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ. ಇಬ್ಬರು ತಂದೆ ತಾಯಿನೂ ಬಾಧ್ಯತೆ ನೋಡ್ಕೋಬೇಕು. ಯಾರಿಗೆ ಏನೇ ಆದ್ರೂ ಖರ್ಚು ವೆಚ್ಚ ಇಬ್ಬರಲ್ಲೂ ಇರುತ್ತೆ. ನಮ್ಮಮ್ಮ ಅಂತ ಅವ್ರಿಗಿರುತ್ತೆ, ಇವರಮ್ಮ ಅಂತ ಇವ್ರಿಗಿರುತ್ತೆ. ಇವಳು ನನ್ನ ಸೊಸೆನೇ, ಆದರೆ ನನ್ನ ಮಗಳು ಅಂದ್ಕೊಂಡಿದ್ದೀನಿ. ನಾನು ನೀನು ಸಮಾನರು, ಯಾಕೆಂದರೆ ನಾವಿಬ್ಬರೂ ಈಚೆ ಕಡೆ ಕೆಲಸ ಮಾಡೋದ್ರಿಂದ ನಾನೊಂದು ಸ್ವಲ್ಪ ಮಾಡ್ತೀನಿ. ಇಬ್ಬರಲ್ಲೂ ಜಗಳ ಕದನ ಇಲ್ದೇ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಇದ್ದರೆ ಕೋರ್ಟ್ ಆದೇಶನ ನಾನು ಒಪ್ಕೊಳ್ಳೋಕ್ಕೆ ಯಾವುದೇನಿದಿಲ್ಲ. ಮನೆ ಕೆಲಸವನ್ನು ಹೆಂಡತಿ ಮಾತ್ರ ಮಾಡಬೇಕು, ತಂದೆ ತಾಯಿಯನ್ನು ಸೊಸೆ ನೋಡುವುದು ಅವಳ ಕರ್ತವ್ಯ, ಅವಳ ಜವಾಬ್ದಾರಿ ಎನ್ನುವಂತಹ ಮಾತುಗಳು ಸಮಾಜದಲ್ಲಿ ಕೇಳ್ತಾನೆ ಇರ್ತೀವಿ. ಇದೇ ವಿಷಯವಾಗಿ ದಬ್ಬಾಳಿಕೆ ದೌರ್ಜನ್ಯಗಳು ಕೂಡ ನಡೆಯುತ್ತವೆ. ಇಂಥದ್ದೇ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಅದೇನಪ್ಪ ಅಂತ ಅಂದರೆ, ಮನೆ ಕೆಲಸವನ್ನು ಗಂಡ ಮತ್ತು ಹೆಂಡತಿ ಸಮಾನವಾಗಿ ಹಂಚ್ಕೋಬೇಕು, ಜೊತೆಗೆ ಮಗ ಮತ್ತು ಮಗಳು ತಂದೆ ತಾಯಿಯನ್ನು ನೋಡುವುದು ಪ್ರಾಥಮಿಕ ಕರ್ತವ್ಯ ಎಂದು ಹೇಳಿದೆ. ಬನ್ನಿ ಈ ವಿಚಾರವಾಗಿ ಜನರು ಏನು ಹೇಳ್ತಾರೆ, ಕೋರ್ಟ್ನ ಈ ತೀರ್ಪಿನ ಬಗ್ಗೆ ಅವರ ಅಭಿಪ್ರಾಯ ಏನು ಎಂದು ಅವರಿಂದನೇ ಕೇಳಿ ತಿಳಿಯೋಣ. ಮನೆ ಕೆಲಸವನ್ನು ಗಂಡ ಮತ್ತು ಹೆಂಡತಿ ಇಬ್ಬರು ಸಮಾನವಾಗಿ ಹಂಚ್ಕೊಂಡು ಮಾಡಬೇಕು, ಹೆಂಡತಿನ ಮಾತ್ರ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದು ಅಂತ ಕೋರ್ಟ್ ಹೇಳಿದೆ. ಕರೆಕ್ಟೇ ಅದು. ಇವಾಗ ಹೆಂಡತಿ ಬಂದ್ಬಿಟ್ಟು ಎಲ್ಲ ಕೆಲಸ ಅವ್ರಿಗೆ ಮಾಡೋಕ್ಕೆ ಬಿಟ್ಟರೆ ಗಂಡದ್ದು ತಪ್ಪಿರುತ್ತೆ. ಇವಾಗ ಗಂಡ ಹೋಗ್ಲಿ, ಅವರು ಹೌಸ್ ವೈಫ್ ಆಗಿದ್ದಾರೆ ಅಂದ್ಕೊಂಡು ನಾನು ಒಂದು ಪಕ್ಷ ಹೌಸ್ ವೈಫ್ ಆಗಿದ್ದಿದ್ರೆ ಅವ್ರು ಮಾಡೋ ಕೆಲಸ ಅಟ್ಲೀಸ್ಟ್ ಒಂದು 20% ಆದರೂ ಇವ್ರು ಮಾಡ್ಕೊಬೇಕು. ಇವರು ಸ್ಟ್ರೆಸ್ಟಿಂದ ಆಚೆ ಬರ್ತಾರೆ. ಇವಾಗ 12 ಅವರ್ ಕೆಲಸಕ್ಕೆ ಹೋಗಿರ್ತಾರೆ ಅಂದ್ಕೊಳ್ಳಿ, ಜೆಂಟ್ಸು ಮನೆ ಹೌಸ್ ವೈಫ್ ಆಗಿರ್ತಾರೆ. ಅವ್ರು ಬಂದಿದ್ದ ತಕ್ಷಣ ಅವ್ರಿಗೆ ಅದು ಇದೊಂದು ಹೇಳ್ದೆ ಬಿಡು, ಒಂದು 5 ನಿಮಿಷ 10 ನಿಮಿಷ ರಿಲ್ಯಾಕ್ಸ್ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಈ ಥರ ಇತ್ತು, ಈ ಥರ ನೀವು ಮಾಡಿ, ಸ್ವಲ್ಪ ನಾನು ಬೆಳಗಿಂದ ಟಯರ್ಡ್ ಆಗಿದೆ ಅಂತ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಅವರು ಮಾಡಬೇಕು, ಇವರು ಮಾಡಬೇಕು. ಕರೆಕ್ಟೇ. ಯಾಕಂದರೆ ಇವಾಗ ಎಂತಿ ಕೆಲ್ಸಕ್ಕೆ ಹೋಗಿದ ತಕ್ಷಣ ಅವ್ರ ದುಡ್ಡಲ್ಲಿ ಅವರೇ ತೊಗೊಳಲ್ಲ, ಗಂಡನಿಗೂ ನೋಡ್ತಾರಲ್ಲ. ಅದೇ ಥರ ಗಂಡನೂ ಬಂದ್ಬಿಟ್ಟು ಎಂತಿಗೆ ಏನು ಬೇಕೋ ಇವಾಗ ಇವಾಗ ಬಟ್ಟೆ ಒಗೆಯೋದಾಗಲಿ, ಇಲ್ಲ ಏನೋ ಒಂದು ಊಟ ಮಾಡೋದಾಗಲಿ, ಇಲ್ಲ ತರಕಾರಿ ಹಚ್ಕೊಡೋದಾಗಲಿ, ಏನೋ ಒಂದು ಅಟ್ಲೀಸ್ಟ್ 50% ಬೇಡ, ಒಂದು 30% ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಕರೆಕ್ಟೇ, ಅದು ನಿಜಾನೇ ಅದು. ಬಟ್ ಅದು ಎಲ್ಲರೂ ಅದೆಲ್ಲರೂ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಿರೋದು. ಇವಾಗ ಎಲ್ಲರೂ ನಂಬ್ತಾರೆ ಇರಲ್ಲ, ಒಬ್ಬೊಬ್ಬರು ಇದಾಗಿರ್ತಾರೆ, ರೂಢಾಗಿರ್ತಾರೆ, ಇಲ್ಲ ಒಬ್ಬೊಬ್ಬರು ಹುಟ್ಟಿ ಬೆಳೆದು ಬಂದಾಗಿಂದ ಹಂಗೆ ಇರ್ತಾರೆ. ಅವ್ರು ಬೆಳೆಸಿರೋ ಥರ ರೀತಿ ಬೇರೆ ಬೇರೆ ಥರ ಇರುತ್ತೆ. ಸೊ ನಮಗೇನೆ ಒಂದು 20-30% ನಾನೇನು ಸಾಚ ಅಲ್ಲ. ನಾನೇನು ಮನೆ ಕೆಲಸ ಏನೋ ಒಂದು 10-20% ಮಾಡ್ತೀನಿ ಅಷ್ಟೇ, 50% ನಾನು ಮಾಡಲ್ಲ. ಬಟ್ ನಾವು ಮಾಡೋಕ್ಕೆ ಪ್ರಯತ್ನ ಬರಬೇಕು. ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಹಂಗೆ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ವೈಫ್ ಅವ್ರಿಗೂ ಫ್ರೀ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ, ಸ್ಟ್ರೆಸ್ ಫ್ರೀ ಆಗುತ್ತೆ. ಆಮೇಲೆ ಅದು ಇದು ಅಂತ ಜಗಳ ಏನು ಬರೋಲ್ಲ. ಹಂಗೆ ಮಾಡ್ಕೊಳೋಕ್ಕಿಂತ ರಿಲ್ಯಾಕ್ಸಾಗಿ ಫ್ರೀಯಾಗಿ ಮಾಡ್ಕೊಂಬಿಡ್ಬೇಕು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಗಂಡ ಹೆಂಡತಿಗೆ ಎಣ್ಣೆ ಬಾಟ್ಲು ಕೊಡಿಸೋದು, ಸೈಡ್ ಮಾಡಿಕೊಡೋದು, ಅದು ಮಾತ್ರ ಒಪ್ಕೊತಾರೆ. ಅದೇ ಥರ ತರಕಾರಿ ಹಚ್ಕೊಡೋದು, ಬಟ್ಟೆ ಹೋಗಿದ್ದು ಅದು ರೀಲ್ಸ್ ಮಾಡಾಕಿ ಅದು ಎಲ್ಲ ಇನ್ಸ್ಟಾಗ್ರಾಮ್ ನೋಡ್ತಾ ಬಟ್ ಕಾನ್ಸೆಪ್ಟೇ ಇರೋಲ್ಲ. ಎಲ್ಲರೂ ಮಾಡಲೇಬೇಕಾಗುತ್ತೆ. ಈ ಜನ್ರೇಷನ್ನೇ ಹಂಗೆ ಬ್ರೋ. 50% ಮಾಡಬೇಕು ನನ್ನ ಪ್ರಕಾರ. 50% ಅಲ್ಲ ಅಂದರೆ ಒಂದು 30% ಆದರೂ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದು ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ ಅಷ್ಟೇ. ಅವ್ರಿಗೆ ಇವಾಗ ನೋಡಿ, ಅವರು ಹೇಳ್ದೆ ಕೇಳದೆ ಹೋಗಲ್ಲ. ಅದು ಏನು ಗೊತ್ತಾ, ಒಂದು ಫೋನ್ ಮಾಡಿಬಿಟ್ಟು ಈ ಥರ ಹೋಗ್ತಾ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಅವ್ರ ಅಮ್ಮ ಮನೆಗೆ ಅವ್ರು ಒಬ್ಬರೇ ಹೋಗಲಿ. ಇವಾಗೆಲ್ಲ ಗಂಡನ್ನೇ ಕರ್ಕೊಂಡು ಹೋಗಬೇಕು. ಯಾಕಮ್ಮ ನೀನು ಗಂಡನ ಬಿಟ್ಬಿಟ್ಟು ಒಬ್ಬಳೇ ಬಂದೆ ಅಂತ ಇವಾಗೆಲ್ಲ ಯಾರು ಕೇಳಲ್ಲ. ಅದೆಲ್ಲ ಅವಾಗ ನಮ್ಮಮ್ಮ ಇದ್ದಾರೋ ಅವಾಗ. ನಮ್ಮಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿದ್ರೆ ಯಾಕಮ್ಮ ಒಬ್ಬರೇ ಬರ್ತೀರಾ ಅಂತ ಕೇಳಿದ್ರು ಅವಾಗ. ಇವಾಗ ಹಂಗಲ್ಲ, ಆರಾಮ ಅವರಮ್ಮನೂ ಕೇಳಲ್ಲ, ಬರ್ತಾರಾ ಸರಿ ಬಾ ಅಮ್ಮ. ಆಮೇಲೆ ಎಲ್ಲ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಒಂದು 2 ಅವರ್ ಆಗಾದ್ಮೇಲೆ ಕೇಳ್ತಾರೆ, ನಿಮ್ಮ ಗಂಡ ಏನು ಇವತ್ತು ಬರ್ತಾನ ಸಾಯಂಕಾಲ ನಮ್ಮ ಮನೆಗೆ ಅಂತಾರೆ ಅಷ್ಟೇ. ಅದೆಲ್ಲ ಬೆಟರೇ ಬ್ರೋ. ಹೋಗೋದು ಒಳ್ಳೆಯದೇ. ಅದು ಫೋನ್ ಮಾಡಿಬಿಟ್ಟು ಇನ್ಫಾರ್ಮ್ ಅಟ್ಲೀಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ಹೋಗಿದ್ರೆ ಒಳ್ಳೆಯದಷ್ಟೇ. ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದು, ಇಬ್ಬರು ಸಮಾನವಾಗಿದ್ದು ಹೊಂದ್ಕೊಂಡು ಹೋಗಿ ಮಾಡೋದು ಕರೆಕ್ಟೇ. ಅವಳು ಸಮಾನ, ಇವಳು ಸಮಾನ. ಅದು ಹಿಂದಿನಿಂದ ಬಂದುಬಿಟ್ಟಿರತ್ತಲ್ವಾ. ಗಂಡ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಹೆಂಡತಿ ಮನೇಲಿ ಕೆಲಸ ಮಾಡಬೇಕು ಅಂತ. ಅದು ಇವಾಗ ಇಲ್ವಲ್ಲ. ಅದರಿಂದ ಕೋರ್ಟ್ ಕೊಟ್ಟಿದೆ. ಅದನ್ನು ಮಿಸ್ ಮಾಡ್ಕೋಬಾರ್ದು. ಯಾಕೆ ಹುಡುಗಿ ಆಗಲಿ ಹುಡುಗ ಆಗಲಿ ಕೋರ್ಟ್ ಕೊಟ್ಟಿದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ಬಾರ್ದು. ಅವರ ಮನಸ್ಸಿಂದ ಬರಬೇಕದು. ನಾನು ನೀನು ಸಮಾನರು, ಯಾಕೆಂದರೆ ನಾವಿಬ್ಬರೂ ಈಚೆ ಕಡೆ ಕೆಲಸ ಮಾಡೋದ್ರಿಂದ ನಾನೊಂದು ಸ್ವಲ್ಪ ಮಾಡ್ತೀನಿ. ಇಬ್ಬರಲ್ಲೂ ಜಗಳ ಕದನ ಇಲ್ದೇ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಇದ್ದರೆ ಕೋರ್ಟ್ ಆದೇಶನ ನಾನು ಒಪ್ಕೊಳ್ಳೋಕ್ಕೆ ಯಾವುದೇನಿದಿಲ್ಲ.
ಇವಾಗ ನಾವು ಆ ಸೊಸೆನ ನಾನು ಮಗಳು ಅಂತ ಸ್ವೀಕರಿಸಿರೋದು. ಯಾಕೆಂದರೆ ಇವಳು ನನ್ನ ಸೊಸೆನೇ, ಆದರೆ ನನ್ನ ಮಗಳು ಅಂದ್ಕೊಂಡಿದ್ದೀನಿ. ಅವಳು ನನ್ನ ಮನೆಗೆ ಬಂದಿದ್ದಾಳೆ, ಆದರೆ ಅವ್ರ ತಾಯಿ ನೋಡ್ಕೋಬೇಡ ಅಂತ ನಾವು ಯಾವತ್ತೂ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರ ತಾಯಿ ಮನೇಲಿ ಅವ್ರು ಇರ್ತಾರೆ, ನಿಮ್ಗೆ ಆಗತ್ತೆ ಅವ್ರಿಗೆ ಹುಷಾರಲ್ವ, ಅಲ್ಲಿ ಹೋಗಿ ಮಾಡಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಆದರೆ ಇಬ್ಬರು ಒಂದೇ ಅಂತ ಹೇಳ್ತೀನಿ ನಾನು, ಅತ್ತೆನೂ ಒಂದೇ ತಾಯಿನೂ ಹಾಗೆ. ಸೊಸೆ ಕೂಡ ನನ್ನ ಅತ್ತೆ ನನ್ನ ಅಮ್ಮನೇ ಅಂತ ಅವಳು ತಿಳ್ಕೊಂಡಾಗ ಇದು ಯಾವುದೇ ಸಮಸ್ಯೆ, ಯಾವ ಕೋರ್ಟ್ಗೆ ಹೋಗೋದು ಬೇಕಿಲ್ಲ, ಎಲ್ಲಿಗೆ ಹೋಗೋದು ಬೇಕಿಲ್ಲ. ಇದು ನಮ್ಮ ಪಾಲಿಸಿ. ಅವಳು ಹಾಗೆ ಇದ್ದಾಳೆ, ಬೇಕಾದ್ರೆ ಪಕ್ಕದಲ್ಲೇ ಇದ್ದಾಳೆ. ಸೊಸೆ ತಮ್ಮ ಮಗಳು ಕೇಳಿ. ನಾನು ಮೊದಲು ಬಂದಾಗ ನನ್ನ ಅಮ್ಮ ಅಪ್ಪ ಅಂತಲೇ ಅವ್ರನ್ನ ಕರೆದಿದ್ದು. ಅವ್ರು ಈಗಲೂ ನನ್ನ ತಂದೆ ತಾಯಿ ಥರನೇ ನೋಡ್ಕೊಳ್ತಾ ಇದ್ದಾರೆ. ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಇಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ, ಅದೃಷ್ಟ ಅಂತಲೇ. ನಾನು ಮನೆ ಕೆಲಸ ವಿಚಾರವಾಗಿ ನಾವು ಯಾವತ್ತೂ ಮನೆ ಕೆಲಸ ನೀವೇ ಮಾಡಬೇಕು ನಾನೇ ಮಾಡಬೇಕು ಅಂತ ನಾವು ಡಿಸೈಡ್ ಇದುವರೆಗೂ ಮಾಡಿದವರಲ್ಲ. ನನ್ನ ಮದುವೆಗೆ 2 ವರ್ಷ ಆಗ್ತಾ ಬಂತು, ಇಂದು ನಾನು ಇದುವರೆಗೂ ಡಿಸೈಡೇ ಮಾಡಿಲ್ಲ. ಅಯ್ಯೋ ನಾನು ಈ ಕೆಲಸ ಮಾಡಬೇಕು, ಆ ಕೆಲಸ, ಅವ್ರಿಗಾಗಿದ್ದ ಕೆಲಸ ಅವ್ರು ಮಾಡ್ತಾರೆ, ನನಗಾಗಿದ್ದ ಕೆಲಸ ಮಾಡ್ತಾರೆ. ಅವ್ರು ಎಂದೂ ನನಗೆ ಆರ್ಡರ್ ಮಾಡಿ ಹೇಳಿಲ್ಲ ನೀನು ಇದೇ ಕೆಲಸ ಮಾಡು ಅಂತ. ಅವ್ರು ಹೇಳ್ತಾರೆ ನಿಮ್ಮ ಜೀವನಕ್ಕೆ ನೀವು ಹೇಗಿರಬೇಕು ಅಂತ. ಅವರು ಈಗ ನನ್ನ ತಾಯಿ ಹೇಳೋದಿಲ್ವಾ ನಿನ್ನ ಮನೆ ಕೆಲಸ ಮಾಡು, ಮುಂದಿನ ದಿನಗಳಲ್ಲಿ ನಿನಗೆ ಕಷ್ಟ ಆಗುತ್ತೆ ಹೋಗಿದ ಮನೆ. ಅವರು ಹಾಗೆ ಅಲ್ವಾ, ಈಗ ನನ್ನ ತಾಯಿ ಕಷ್ಟ ಬಿದ್ದರೆ ನಾನು ಹೇಗೆ ಕೊಡ್ಕೊಳ್ತೀನಿ, ಅವರು ನನ್ನ ತಾಯಿನೇ ಅಲ್ವಾ, ಕಷ್ಟ ಆದರೆ ಕೊಡ್ಕೊಡಲ್ವಾ. ಗಂಡ ಹೆಂಡತಿ ವಿಚಾರಕ್ಕೆ ಬಂದಾಗ ನನ್ನ ಗಂಡ ಏನಿಲ್ಲ, ಅವ್ರ ದೇವರು. ಓಕೆ, ನಾನು ಅವ್ರು ಹೇಳಿದ್ರೆ ನಾನು ಮಾಡ್ತೀನಿ, ನಾನು ಹೇಳಿದ್ರೆ ಅವ್ರು ಮಾಡ್ತೀವಿ. ಅಂದರೆ ಮೊದಲಿಂದ ಬಂದಿರೋದ್ರಿಂದ ಗಂಡ ಅಮ್ಮ ಹೇಳಿದಾಗ ಗಂಡ ಕೆಲ್ಸಕ್ಕೆ ಹೋಗಬೇಕು, ಇದು ಮಾಡಬೇಕು. ಈಗಿರೋ ಒಂದು ಸಿಚುವೇಶನ್ ಜನ್ರೇಷನ್ ಪ್ರಕಾರ ಇಬ್ಬರು ಕೆಲಸ ಮಾಡಬೇಕು ಅನ್ನೋದಿದ್ದು. ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಯಾವತ್ತೂ ಜಗಳ ಆಡ್ಕೊಳ್ದೆ ಪ್ರೀತಿಯಿಂದ ಇದು ಮಾಡ್ಕೋಬೇಕು. ಏನು ಪ್ರೀತಿ ಇದ್ದ ಕಡೆನೇ ಜಗಳ ಇದೆಲ್ಲ ಬರೋದಿಲ್ಲ. ಅಂದರೆ ಕೋರ್ಟ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಗಂಡ ಹೆಂಡತಿದಲ್ಲಿ ಜಗಳ ಯಾವುದು ಬರೋದಿಲ್ವ ಕೋರ್ಟ್ಗೆ ಹೋಗೋದು. ಅಂದರೆ ಕೋರ್ಟಲ್ಲಿ ಒಂದು ಆದೇಶ ಮಾಡ್ತಾರೆ, ಈಗಿನ ಹೆಣ್ಣುಮಕ್ಕಳು ಸರಿ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಕೋರ್ಟ್ ಅಲ್ಲ, ಜನ. ಯಾಕೆಂದರೆ ಡೈವೋರ್ಸ್ ಮಾಡೋದು ಮತ್ತು ಗಂಡಗೆ ಇದು ಮಾಡೋದು, ಅವರು ಜೀವನಾಂಶ ಬೇಕು ಅನ್ನೋದು. ಎಷ್ಟೋ ಜನ ಹೆಣ್ಣುಮಕ್ಳು ಒಳ್ಳೆಯವರು ಇದ್ದಾರೆ, ಗಂಡನ ಕಿರುಕುಳ ಪಡ್ಕೊಂಡು ಮನೇಲಿ ಎಲ್ಲದು ಒಳ್ಳೇದಿಲ್ಲ. ಅದನ್ನು ಕೋರ್ಟ್ ಏನು ಮಾಡಬೇಕು, ತಿಳ್ಕೋಬೇಕು ಸತ್ಯಾಸತ್ಯತೆ ಏನಿದೆ. ಹೆಣ್ಣು ಏನಕ್ಕೆ ಗಂಡನ ಹತ್ರ ದುಡ್ಡಿಗೋಸ್ಕರ ಮದುವೆ ಮಾಡ್ಕೊಂಡಿದ್ದಾಳಾ ಇಲ್ವಾ, ಅದನ್ನು ತಿಳ್ಕೊಂಡು ಕೋರ್ಟ್ ಒಂದು ಒಳ್ಳೆ ಆದೇಶ. ಈಕ್ವಲ್ ಹೆಣ್ಣು ಮಕ್ಕಳಿಗೆ ಏನು ರೂಲ್ಸ್ ಇದೆ, ಗಂಡು ಮಕ್ಕಳಿಗೂ ಅದೇ ರೂಲ್ಸ್ ಮಾಡಬೇಕು. ಗಂಡು ಮಕ್ಕಳು ಹೇಗಿದ್ದಾರೆ, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೇಳಿದ ತಕ್ಷಣ ಜೀವನಾಂಶ ಕೊಡಿ ಅಂತ ಕೇಳ್ತಾರಲ್ಲ, ಅದನ್ನೆಲ್ಲ ಮಾಡಬಾರ್ದು. ಹೆಣ್ಣೇನಾದರೂ ತಂದು ತಪ್ಪಿತ್ತು ಗಂಡ ಮೇಲೆ ಹಾಕಿದ್ರೆ ಅವಳು ಜೀವನಾಂಶ ಕೊಡಬೇಕು ಗಂಡನಿಗೆ, ಆ ಥರ ಮಾಡಬೇಕು ಆದೇಶ ಅಷ್ಟೇ. ಇನ್ನೇನು ಕೇಳಿರೋದು ಅದನ್ನೇ. ಓಕೆ, ಸಮಾನವಾಗಿರಬೇಕು. ಗಂಡ ಆದವನು ಹೆಂಡತಿ ಮೇಲೆ ಜಾಸ್ತಿ ಒತ್ತಡ ಮಾಡಬಾರ್ದು, ಹೇರಿಕೆ ಮಾಡಬಾರ್ದು. ಹೆಣ್ಣಾದವಳು ಗಂಡನ ಮೇಲೆ ಒತ್ತಡ ಮಾಡಿದಾಗ ಅವಾಗ ಏನು ಮಾಡಬೇಕು ಅಲ್ವಾ, ಅದನ್ನು ಕೋರ್ಟು ದಯವಿಟ್ಟು ಇದನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ಇಬ್ಬರು ಈಕ್ವಲ್ ಆದಮೇಲೆ ಹುಡುಗಿ ತಪ್ಪಿದರೆ ಶಿಕ್ಷೆ, ಹುಡುಗನ ತಪ್ಪಿದ್ದು ಶಿಕ್ಷೆ. ಈಗ ಹುಡುಗಿ ತಾನೇ ಅವಳು ಇದು ಮಾಡಿ ಜೀವನಾಂಶ ಕೊಡೋದು ಅಂತ ಕೇಳಿದ್ಮೇಲೆ ಹುಡುಗನ, ಅದೇ ಹುಡುಗ ಏನು ಮಾಡ್ತಾನೆ, ಹುಡುಗನಿಗೂ ಹೆಣ್ತಿನ ಕೇಳಬೇಕು, ನೀನು ನನಗೆ ಜೀವನಾಂಶ ಕೊಡು ಅಂತ ಕೇಳಬೇಕು. ಅದನ್ನು ಮಾಡಬೇಕು. ಗಂಡ ಹೆಂಡತಿ ಇಬ್ಬರೂ ಸಮವಾಗಿರಬೇಕು. ಆದರೆ ಹೆಂಡ್ತಿನೇ ಮಾಡಬೇಕು ಅನ್ನೋದು ಇರಲ್ಲ. ಈಗಿನ ಕಾಲದಲ್ಲಿ ಇಬ್ಬರು ಕೆಲ್ಸಕ್ಕೆ ಹೋಗೋರೋದ್ರಿಂದ ಮತ್ತು ಮಕ್ಳುಗಳು ಮತ್ತು ಮನೆ ಕೆಲಸ ಎಲ್ಲ ಇರೋದ್ರಿಂದ ಸೊ ಅರ್ಥ ಮಾಡಿಕೊಂಡು ಇಬ್ಬರು ಅನುಸರಿಸ್ಕೊಂಡು ಹೋಗಬೇಕು. ಗಂಡ ಆದವನು ಹೆಂಡತಿಗೆ ಬಲವಂತ ಮಾಡಬಾರ್ದು, ಮನೆ ಕೆಲಸ ಬಲವಂತ ಮಾಡಬಾರ್ದು. ಹೌದು, ಕರೆಕ್ಟ್, ಒಳ್ಳೇದು ಹೇಳಿದೆ ಅನಿಸುತ್ತೆ. ಹೌದು, ಇಬ್ಬರು ಸಮಾನವಾಗೇ ಇರಬೇಕು. ಯಾಕೆಂದರೆ ಹೆಂಡತಿ ಹೆಚ್ಚು ಗಂಡ ಹೆಚ್ಚು ಇರಲೇಬಾರ್ದು. ಹೆಂಡ್ತಿನೂ ಸಮ, ಎಲ್ಲ ಥರಲ್ಲೂ ಸಮ. ಬೆಳಗ್ಗೆ ಹೊತ್ತು ಅರ್ಜೆಂಟು, ಮಕ್ಕಳುಗಳು ಬೇರೆ ಹೋಗಬೇಕಾಗ್ತಾ ಇರುತ್ತೆ. ಇಬ್ಬರು ನೀನೊಂದು ನಾನೊಂದಂತ ಮಾಡಿಬಿಟ್ರೆ ಇಬ್ಬರು ಹೊರಟುಬಿಡ್ಬೋದು, ಲಾಕ್ ಮಾಡಿಕೊಂಡು ಇಬ್ಬರು ಹ್ಯಾಪಿಯಾಗಿ ಬಾಕ್ಸ್ ಕಟ್ಕೊಂಡು ಹೋಗ್ಬೋದು. ಒಬ್ರೊಬ್ರಿಗೆ ನೈಟ್ ಡ್ಯೂಟಿಗಳಿರುತ್ತೆ, ಒಬ್ರಿಗೆ ಮಾರ್ನಿಂಗ್ ಡ್ಯೂಟಿಗಳಿರುತ್ತೆ. ಹಾಗಾಗಿ ಇಬ್ರಿಗೂ ಪ್ರೆಷರ್ ಇರುತ್ತೆ ಜೀವನದಲ್ಲಿ ಅಲ್ವಾ. ಹಾಗಾಗಿ ಮನೆಯವರು ಅರ್ಥ ಮಾಡಿಕೊಂಡು ಗಂಡ ಹೆಂಡ್ತಿನೂ ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಇದೆ ಹೇಳೋದು. ನಾನೇನೋ ಹೇಳೋದು, ಇಬ್ಬರು ದುಡಿಬೇಕು, ಇಬ್ಬರು ಖುಷಿಯಾಗಿರಬೇಕು, ಇಬ್ಬರು ಕಷ್ಟ ಸುಖದಲ್ಲಿ ಹಂಚ್ಕೋಬೇಕು, ಯಾವಾಗಲೂ ಹ್ಯಾಪಿಯಾಗಿರ್ಬೋದು. ಸುಮ್ಮನೆ ಬರೀ ಕೋಪ ಸಿಟ್ಟು ಮಾಡಿಕೊಂಡು ನೀನು ದುಡಿದ್ಬಿಟ್ಟು ದುಡ್ಡು ಇಟ್ಕೊಂಡು ಏನು ಮಾಡಬೇಕು, ಊಟ ಇಲ್ಲ, ಉಪಚಾರ ಇಲ್ಲ, ಗಂಡನ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಮನೆಗೆ ಬಂದರೆ ನೀನೊಂದು ದಿಕ್ಕು ನಾನೊಂದು ದಿಕ್ಕು, ಅವೆಲ್ಲ ಇರಬಾರ್ದು. ಇಬ್ಬರು ಅನ್ಯೋನ್ಯವಾಗಿ ಸಂಗಾತಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತಪ್ಪ ಸಂಸಾರ. ಇವಾಗೆಲ್ಲ ಏನು ಅಂದರೆ ಗಂಡಸರು ಎಲ್ಲ ಕೆಲಸನೂ ಮಾಡ್ತಾರೆ, ಮೊದಲ ಥರ ಇಲ್ಲ, ಕಮಾಂಡಿಂಗ್ ಏನಿಲ್ಲ. ಸೊ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಾಗಿ ಇರ್ತಾರೆ ಯೂಶ್ವಲಿ. ಇಲ್ಲದಾದ್ರೂ ನಡೆಯೋದೇ ಇಲ್ಲ. ಮಕ್ಕಳಿಗೆ ಅಂದರೆ ಜಾಸ್ತಿ ಗಂಡ ಕೆಲವ್ರ ಮನೇಲಿ ಜವಾಬ್ದಾರಿ ತೊಗೊಳ್ಳಲ್ಲ, ಕೆಲವ್ರ ಮನೇಲಿ ತೊಗೋತಾರೆ. ಇಬ್ಬರು ಎರಡು ಮಾಡಬೇಕಷ್ಟೇ. ಈ ಟೈಮಿಗೆ ಈ ರೀತಿ ಒಂದು ಆದೇಶ ಏನು ಅನಿಸುತ್ತೆ? ಇಬ್ಬರು ಮಾಡಬೇಕು ಅನ್ನೋದಾ? ಇಬ್ಬರು ಮಾಡಬೇಕು ಅನ್ನೋದು ಒಳ್ಳೆಯದೇ. ಒಬ್ಬರೇ ದುಡಿದ್ರೆ ಇನ್ನೊಬ್ಬರು ಮನೇಲಿರೋರೆಲ್ಲ ಬೇರೆ ಡೈವರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಟೆನ್ಷನ್ನು. ಎಲ್ಲೆಲ್ಲ ಹೋಗೋದು, ಸುಮ್ಮನೆ ಮಾತಾಡೋದು, ಟಿ ವಿ ಸೀರಿಯಲ್ ನೋಡೋದು, ಅದೆಲ್ಲದಕ್ಕಿಂತ ಫ್ಯಾಮಿಲಿ
ಅಬ್ರಿಂಗಿಗೆ ಇಬ್ಬರು ಕೆಲಸ ಗಂಡ್ಮಕ್ಳು ಹೆಣ್ಮಕ್ಳು ಮಾತ್ರ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಅದಿಲ್ಲ ಇವಾಗ ಇಲ್ಲವೇ ಇಲ್ಲ, ಅದು ಇಬ್ಬರು ಮಾಡ್ತಾರೆ. ಯಾಕಂದರೆ ಗಂಡು ಮಕ್ಕಳು ಮಾಡೋ ಕೆಲಸ ಎಲ್ಲ ಹೆಣ್ಮಕ್ಳು ಮಾಡ್ತಾರಲ್ಲ, ಹೊರಗಡೆ ಹೋಗಿ ದುಡಿಯಲ್ವಾ. ಅದು ಕೆಲವ್ರಿಗೆ ಈಗಿಂದ ಇದರಲ್ಲಿ ಒಂದು 90%ಗೆ ಇರಲ್ಲ ಸಾಮಾನ್ಯ, ಒಂದು 10% ಅದು ಬೆಳೆಯೋ ವಾತಾವರಣದ ಮೇಲೆ ಇದ್ದೇ ಇರುತ್ತೆ. ಅದು ಯಾಕೆ ಮಾಡಬೇಕು, ಮಾಡ್ತಾಳಲ್ವ ಅವಳು ಅನ್ನೋದು ಇದ್ದೇ ಇರುತ್ತೆ. ಅವಳು ಮಾಡ್ತಾಳೆ ಬಿಡು, ಅವಳಿಗಾಗತ್ತೆ, ನೀನು ಯಾಕೆ ಹೋಗ್ತೀಯ ಹುಡುಗಾಗಿ, ಆ ಥರ ಕೆಲವು ಮನೇಲಿ ಹೇಳ್ತಾರೆ. ಅದು ಕರೆಕ್ಟ್ ಅನಿಸುತ್ತೆ ಅವ್ರಿಗೆ. ಆದರೆ ಪ್ರಾಕ್ಟಿಕಲಾಗಿ ನೋಡಿದಾಗ ಜೀವನದಲ್ಲಿ ಅವರು ಸ್ವಲ್ಪ ಅವಳ ಮನಸ್ಥಿತಿ ಅರ್ಥ ಮಾಡಿಕೊಂಡ್ರೆ ನಾನು ಅದರಲ್ಲಿ ಸಪೋರ್ಟಾಗಿ ಇರಬಹುದು ಅಂತ ಮನಸ್ಥಿತಿ ತಗೋಬೇಕು. ಇನ್ನು 10% ಜನ, 90% ಇವತ್ತೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತಿಂದೆಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಬೋಲ್ಡಾಗಿರ್ತಾರೆ. ಆಮೇಲೆ ಅಂಥ ಒಂದು ನೋಡ್ಕೋಬಾರ್ದು ಅನ್ನೋ ಮನಸ್ಥಿತಿಲಿ ಇರಲ್ಲ. ಅವರು ಪ್ರೀತಿ ಕೊಟ್ಟರೆ ಇವರು ಪ್ರೀತಿ ಕೊಡ್ತಾರೆ. ಕೆಲವು ಮನೇಲಿ ಇವ್ರ ಪ್ರೀತಿ ಕೊಡಲ್ಲ, ಅವ್ರ ಪ್ರೀತಿ ಕೊಡಲೇಬೇಕು ಅನ್ನೋದು ಅತ್ತೆ ಆದವರು, ಅವರು ಪ್ರೀತಿ ಕೊಡಬೇಕು. ಎತ್ತು ಮಕ್ಕಳೇ ನೋಡ್ಕೋಬೇಕು, ಬಂದವಳು ನೋಡ್ಕೊತಾಳೆ, ಹಾಗಂತ ಬಿಟ್ಬಿಡಲ್ಲ. ಯಾಕೆಂದರೆ ಅವಳು ಆ ಮನೆಗೆ ಸೇರಿರೋದ್ರಿಂದ ಅವಳಿಗೂ ಅದಕ್ಕೆ ಕರ್ತವ್ಯ ಆಗಿರುತ್ತೆ. ಅದು ಅರ್ಥ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಪ್ರತಿಯೊಂದು ಹೆಣ್ಮಕ್ಳು. ಈಗ ತವ್ರ ಮನೆಗೆ ಹೋಗುವಾಗ ಗಂಡನಿಗೆ ಹೇಳಿಲ್ಲ ಅಂತ ಗಲಾಟೆ ಮಾಡ್ತಾರೆ, ನನಗೆ ಹೇಳದೆ ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಪ್ರಕರಣ ಬರುತ್ತೆ. ಹೇಳದೆ ಹೋಗಿರೋದು ಸಮಸ್ಯೆ ಅಲ್ಲ ಅಂತ ಕೋರ್ಟ್ ಹೇಳುತ್ತೆ. ಅಂದರೆ ಅವ್ರ ತಂದೆ ತಾಯಿಗಳನ್ನು ನೋಡೋದು ಕೂಡ ಹೌದು, ಅದು ಅವರ ತಂದೆ ತಾಯಿನ ನೋಡೋದು ಅದು ಅವ್ರದ್ದು ಒಂದು ಹಕ್ಕು. ಅದು ನೋಡಬಹುದು. ಯಾಕೆಂದರೆ ಹುಟ್ಟಾಗಿಂದನೂ ಬೆಳೆಸಿರ್ತಾರೆ, ನೋಡ್ಕೊಂಡಿರ್ತಾರೆ. ಮತ್ತು ಇಷ್ಟ ಆದಾಗ ಹೋಗಿ ನೋಡೋದ್ರಲ್ಲಿ ತಪ್ಪೇನಿದೆ. ಇವಾಗ ಮಸಾಲೆ ತಿನ್ನಬೇಕು ಅನ್ಸ್ದಾಗ ಹೋಗಿ ಅವ್ರು ತಿಂತಾರೆ, ಹೇಳೇ ತಿಂತಾರೆ ಯಾರು. ಹಾಗೆ ಹಸುವಾದಾಗ ಹೋಗಿ ತಿಂತಾರೆ, ಅವ್ರಿಗೇನು ಇಷ್ಟನೋ ಹಾಗೆ ಅವ್ರ ಅಪ್ಪ ಅಮ್ಮ ಅಥವಾ ಅಣ್ಣಂದರು ತಂಗಿ ಅಕ್ಕಂದರು ನೋಡ್ಬೇಕನ್ಸ್ದಾಗ ಹೋಗಿ ನೋಡೋದ್ರಲ್ಲಿ ತಪ್ಪೇನಿಲ್ಲ. ಹೇಳಲೇಬೇಕು ಅನ್ನೋದೇನಿಲ್ಲ. ಅನಿವಾರ್ಯ ಒಂದೊಂದು ಟೈಮ್ ಎಲ್ಲ ಸುಮಾರು ಒಂದು ಅರ್ಧ ಜನ ಹೇಳ್ತಾರೆ ಹೋಗಿ ಬರ್ತೀವಿ ಅಂತ. ಯಾವುದೋ ಕೆಲಸ ಕರಿಯೋಕ್ಕೆ ಹೋಗಿರ್ತಾರೆ, ಹಂಗೆ ಹತ್ರ ಇರುತ್ತೆ, ಹೋಗಿ ನೋಡ್ಕೊಂಬಂದ್ಬಿಡೋಣ ಅನಿಸುತ್ತೆ ಮನಸ್ಥಿತಿ. ಅಲ್ಲಿ ಹೋದ್ಮೇಲೆ ಹೇಳಿದ್ರಾಯ್ತು ಅಂದ್ಕೊಂಡು ಪಾಪ ಹೋಗ್ತಾರೆ. ಹೋಗಿ ಯಾಕೆ ನೀನು ನೋಡಿಲ್ಲ ಹೇಳಲಿಲ್ಲ ಅನ್ನೋದು ಗಲಾಟೆ ಮಾಡೋದು ತಪ್ಪಾಗತ್ತೆ. ಅದು ಅದೇಪ್ಪ ನಾನು ಹಂಗೆ ಹೇಳ್ಬೋದು. ಇಲ್ಲ, ನಾನು ಯಾವಾಗಲೂ ಹೇಳಿ ಕೇಳಿಯಲ್ಲ, ತವ್ರ ಮನೆ ಬಿಟ್ಕೊಡ್ಬಾರ್ದು, ಗಂಡನ ಮನೆ ಇರಬೇಕು. ಈ ಮನೆ ತಪ್ಪು, ಆ ಮನೆ ಇರೋದೆರಡು ಮನೆ ಅಲ್ವಾ. ಆ ತಂದೆ ತಾಯಿನ ಇವಳು ಸಾಕಷ್ಟು ನೊಂದು ಬೆಂದಿರ್ತಾರೆ. ಈ ಮನೆಗೆ ಬಂದ ತಕ್ಷಣ ದೊಡ್ಡದಾಗಿ ಆಗಿಬಿಟ್ರೆ ಆ ಮನೆ ಅಪ್ಪ ಅಮ್ಮ ಮಗಂದು ಹೆಂಡ್ತಿದ್ದಿರ್ತೀನಿ ಚೆನ್ನಾಗಿಟ್ಕೋಬೇಕು ಅಂತ ಅವರಲ್ಲೇ ಮನಸ್ಸಲ್ಲಿ ಆಸೆಗಳು ಬರ್ತಾನೆ ಜಗಳಗಳು ಆಡ್ಕೊಂಡು ಕಿತ್ತಾಡ್ಕೊಂಡ್ಬಿಡ್ತಾ ಇದ್ದರೆ ತಾಯಿಗೆ ಇಲ್ಲಿ ನೊಂದುತ್ತಾ ಇದ್ದರೆ ಆ ತಾಯಿ ಅಲ್ಲೂ ಬೈತಾನೆ ಇರ್ತಾಳೆ. ಮಗಳು ನೋಡು ಹಿಂಗೆ, ಮಗಳು ಹಂಗೆ, ಮಗಳು ಹಂಗೆ. ಪಕ್ಕ ಅಕ್ಕದ ಮನೆಯವ್ರು ಹೇಳ್ತಾರಲ್ವ, ಮನೆ ಒಳಗೆ ಗಂಡನೇ ದಿನ ಸ್ವರ್ಗ ಹೋಗ್ತಾ ಇರ್ತಾನೆ, ಇತ್ತು ಬಿಡ ಹತ್ತು ಬಿಡ ಹೋಗಿರ್ಬಪ್ಪ. ಹಂಗೆಲ್ಲ ಮಾಡಬಾರ್ದು. ಇಬ್ಬರು ತಂದೆ ತಾಯಿನೂ ಬಾಧ್ಯತೆ ನೋಡ್ಕೋಬೇಕು. ಯಾರಿಗೆ ಏನೇ ಆದ್ರೂ ಖರ್ಚು ವೆಚ್ಚ ಇಬ್ಬರಲ್ಲೂ ಇರುತ್ತೆ. ನಮ್ಮಮ್ಮ ಅಂತ ಅವ್ರಿಗಿರುತ್ತೆ, ಇವರಮ್ಮ ಅಂತ ಇವ್ರಿಗಿರುತ್ತೆ. ಅತ್ತೆ ಏನೋ ಮಗಳು ದಿನಕ್ಕೆ ಹೊರ್ಗೆ ಹೋಗ್ತಾ ಇದ್ದರೆ ಗಂಡಂಗೆ ಯಾವ ಹ್ಯಾಪಿ ಇರಲ್ಲ ಅಲ್ಲ. ಹೆಂಡತಿ ಚೆನ್ನಾಗಿದ್ದರೆ ಗಂಡಂಗೆ ಹ್ಯಾಪಿ. ಅಪ್ಪ ಅಮ್ಮನ ಮನೆಗೆ ಕಳ್ಸೋದ್ರಲ್ಲಿ ತಪ್ಪೇನೂ ಇಲ್ಲ. ಹಿಂಗೆ ಹೋಗ್ತಾರೆ, ಹಂಗೆ ಬರ್ತಾರೆ. ಜಾಲಿಯಾಗಿ ಇಬ್ಬರು ಹೋಗಲಿ, ಇಬ್ಬರು ಬರಲಿ, ಅಷ್ಟೇ. ಅವೆಲ್ಲ ಏನಿಲ್ಲ. ಇಬ್ಬರು ಸರಿ ಸಮಾನತೆಯಾಗಿರಬೇಕು. ಈ ಮನೆ ಕೊಟ್ಟನ್ನು ಚೆನ್ನಾಗಿರಬೇಕು, ಈ ಕಡೆ ಬಂದು ಅಂದ್ಬಿಟ್ಟು ಆ ಹುಡುಗಿಗೆ ಬೇಜಾರು ಮಾಡೇಬಾರ್ದು. ನೋಡಿದ್ರಲ್ಲ, ಗಂಡ ಮತ್ತು ಹೆಂಡತಿ ಮನೆಗೆಲಸವನ್ನು ಸಮಾನವಾಗಿ ಹಂಚಿಕೊಂಡು ಮತ್ತು ತಂದೆ ತಾಯಿಯನ್ನು ಮಗಳು ಮತ್ತು ಮಗ ನೋಡುವುದು ಪ್ರಾಥಮಿಕ ಕರ್ತವ್ಯ ಎಂದು ಹೈಕೋರ್ಟ್ ಹೇಳಿರುವಂತಹ ತೀರ್ಪಿಗೆ ಜನರು ಕೂಡ ಸಹಮತ ಸೂಚಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಾಲರಾಜ್ ಜೊತೆ ಮುಸ್ತಫಾ ಅಳವಂಡಿ, ಈದಿನ.com, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.